ಕೊರಿಂಥದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 7ನೆಯ ವಾಕ್ಯ. ನೀವು ಯಾವ ಕೃಪಾ ವರದಲ್ಲಿಯೂ ಕೊರತೆ ಇಲ್ಲದವರಾಗಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇದ್ದೀರಿ. ಈ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಯವರಿಗೆ ಬರೆಯುವಂಥ ಸಮಯದಲ್ಲಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಅವನು ಹೇಳುತ್ತಾ ಇದ್ದಾನೆ, ನೀವು ಯಾವ ಕೃಪಾ ವರದಲ್ಲಿಯೂ ಕೊರತೆ ಇಲ್ಲದವರಾಗಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇದ್ದೀರಿ ಎಂಬುದಾಗಿ. ನೋಡುವಂಥ ಸಮಯದಲ್ಲಿ ಕೊರಿಂಥ ಸಭೆಯಲ್ಲಿ ಆತ್ಮೀಕವಾದ ವರಗಳಿಗೆ, ದೇವರ ನಡೆಸುವಿಕೆಗೆ, ದೇವರ ವಿಶೇಷವಾದ ಮಹಿಮೆಗೆ ಕೊರತೆಯೇ ಇರಲಿಲ್ಲ. ದೇವರು ಅಷ್ಟು ಪ್ರತ್ಯಕ್ಷವಾಗಿ, ಅಷ್ಟು ನೇರವಾಗಿ ಅವರ ಮೂಲಕವಾಗಿ ಕಾರ್ಯಗಳನ್ನು ಮಾಡುತ್ತಾ ಇದ್ದರು. ದೇವರ ಮಹಿಮೆ ತೋರ್ಪಡುತ್ತಾ ಇತ್ತು. ಈ ರೀತಿಯಾಗಿ ಕೃಪಾವರಗಳಿಗೆ ಕೊರತೆ ಇಲ್ಲದೇ ಇದ್ದಂಥ ಒಂದು ಸಭೆ ಯಾವ ರೀತಿಯಾಗಿತ್ತಂದರೆ, ಅವರು ಕರ್ತನ ಬರೋಣವನ್ನ, ಕರ್ತನ ಪ್ರತ್ಯಕ್ಷತೆಯನ್ನ ಎದುರು ನೋಡುವವರಾಗಿ ಜೀವಿಸುತ್ತಾ ಇದ್ದರು. ಅಂದರೆ ಈ ಲೋಕದಲ್ಲಿ ನಾವು ಏನೇ ಆಗಿದ್ದರೂ, ಎಷ್ಟೇ ಆಶೀರ್ವಾದವಾಗಿದ್ದರೂ, ಎಷ್ಟೇ ಪರಿಪೂರ್ಣರಂತೆ ಕಂಡರೂ ಕೂಡ ನಮ್ಮ ನಿರೀಕ್ಷೆ, ನಮ್ಮ ಎದುರು ನೋಡುವಿಕೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಇರಬೇಕು. ಕಾರಣ ಆತನು ಬರುವಾಗ ನಾವು ಆತನೊಂದಿಗೆ ಸೇರಿಸಲ್ಪಟ್ಟರೆ, ಆತನೊಂದಿಗೆ ಒಯ್ಯಲ್ಪಟ್ಟರೆ ಯುಗ ಯುಗಾಂತರಗಳಲ್ಲಿಯೂ ಆತನೊಂದಿಗೆ ಸಂತೋಷವಾಗಿ ಬಾಳಬಹುದು. ಇಲ್ಲಿ ಏನೇ ಇದ್ದರೂ, ಎಷ್ಟೇ ಇದ್ದರೂ ಕೂಡ ಯೇಸು ಕ್ರಿಸ್ತನ ಬರೋಣದಲ್ಲಿ ಕೈಬಿಡಲ್ಪಟ್ಟರೆ ಎಲ್ಲವೂ ಕೂಡ ವ್ಯರ್ಥ, ಮಾಡಿದ್ದೆಲ್ಲವೂ ಶೂನ್ಯವಾಗಿ ಜೀವಿತವು ನರಕದ ಪಾಲಾಗಿ ಬಿಡುತ್ತದೆ. ಆದ್ದರಿಂದ ನಿಮ್ಮ ಜೀವಿತದಲ್ಲಿ ದೇವರು ಯಾವುದನ್ನೇ ಎಷ್ಟೇ ಕೊಟ್ಟಿರಲಿ, ನಿಮಗೆ ಯಾವುದೇ ಕೊರತೆ ಇಲ್ಲದಂತೆ ಎಲ್ಲದರಲ್ಲೂ ಸಮೃದ್ಧಿಯನ್ನು ಆತ್ಮೀಕವಾಗಿ, ಶಾರೀರಿಕವಾಗಿ, ಲೌಕಿಕವಾಗಿ ಸಕಲ ಕಾರ್ಯಗಳಲ್ಲೂ ಪರಿಪೂರ್ಣತೆಯನ್ನು ಕೊಟ್ಟು ನಡೆಸುತ್ತಾ ಇದ್ದರೂ ಕೂಡ ಅದರಲ್ಲಿ ತೃಪ್ತರಾಗಿರದೆ ಬರಲಿರುವಂಥ ಕ್ರಿಸ್ತನನ್ನು ಎದುರು ನೋಡುತ್ತಾ, ಆತನ ಪ್ರತ್ಯಕ್ಷತೆಗಾಗಿ ಕಾಯುತ್ತಾ ನಮ್ಮನ್ನೇ ಸಿದ್ಧಪಡಿಸಿಕೊಂಡು ನಮ್ಮ ಜೊತೆಗೆ ಇತರರು ಕೂಡ ಸಿದ್ಧವಾಗುವುದಕ್ಕಾಗಿ ನಾವು ಕಾರ್ಯಗಳನ್ನು ಮಾಡುವುದಾದರೆ, ದೇವರ ಉದ್ದೇಶವನ್ನು ನೆರವೇರಿಸುತ್ತಾ ಜೀವಿಸುವುದಾದರೆ ಖಂಡಿತವಾಗಿ ಶ್ರೇಷ್ಠವಾದಂಥ ಆಶೀರ್ವಾದವಾಗಿರುವ ಬರೋಣದಲ್ಲಿ ಕರ್ತನೊಂದಿಗೆ ಸೇರುವಂಥ ಅನುಭವವನ್ನು, ಭಾಗ್ಯವನ್ನು ನಾವು ಹೊಂದಬಹುದಾಗಿದೆ. ಅದು ಯುಗ ಯುಗಾಂತರಗಳಲ್ಲಿಯೂ ನೆಲೆಗೊಳ್ಳುವಂಥದ್ದು. ಕರ್ತನೊಂದಿಗೆ ಜೀವಿಸುವಂಥ, ಆತನನ್ನು ಮುಖಾಮುಖಿಯಾಗಿ ಕಂಡು ಆರಾಧಿಸುವಂಥ, ಘನಪಡಿಸುವಂಥ ದೊಡ್ಡ ಭಾಗ್ಯವನ್ನು ಅನುಗ್ರಹಿಸುವಂಥದ್ದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ದೃಷ್ಟಿ, ನಮ್ಮ ಎದುರು ನೋಡುವಿಕೆ ಯಾವಾಗಲೂ ಕೂಡ ಕ್ರಿಸ್ತನ ಮೇಲೆ ಇರಬೇಕು. ಆತನ ಬರೋಣಕ್ಕಾಗಿ ನಾವು ಸಿದ್ಧವಾಗಬೇಕು ಎಂಬುದನ್ನು ತಿಳಿದು ಜೀವಿತವನ್ನು ಅದಕ್ಕಾಗಿ ಸಮರ್ಪಿಸಿ ಆ ಒಂದು ಎದುರು ನೋಡುವಿಕೆಯಿಂದ, ನಿರೀಕ್ಷೆಯಿಂದ, ಭಯಭಕ್ತಿಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಕೊರಿಂಥ ಸಭೆಯವರ ವಿಷಯವಾಗಿ ಪೌಲನು ಹೇಳುವಾಗ, ನೀವು ಯಾವ ಕೃಪಾ ವರಗಳಲ್ಲಿಯೂ ಕೊರತೆ ಇಲ್ಲದವರಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇದ್ದೀರೆಂಬುದಾಗಿ ಹೇಳಿದಂತೆ, ನಮ್ಮ ಜೀವಿತಗಳಲ್ಲಿ ಕೂಡ ಯಾವುದೇ ಕೊರತೆ ಇಲ್ಲದಂತೆ ಸಕಲ ಕಾರ್ಯಗಳನ್ನು ನಾವು ಪರಿಪೂರ್ಣವಾಗಿ ಜೀವಿಸಬೇಕು. ಅದು ನಿಮ್ಮ ಆಗ್ರಹವೂ ಕೂಡ ಆಗಿದೆ. ಅದೇ ಸಮಯದಲ್ಲಿ ಅಪ್ಪ, ನಾವು ಇಹಲೋಕದ ಕಾರ್ಯಗಳಲ್ಲೇ ತೃಪ್ತರಾಗದೆ ನಿನ್ನ ಬರೋಣವನ್ನು ನಿರೀಕ್ಷಿಸುತ್ತಾ, ಎದುರು ನೋಡುತ್ತಾ, ಅದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಂಡು ನಮ್ಮೊಂದಿಗೆ ಇನ್ನೂ ಅನೇಕರನ್ನ ಸಿದ್ಧಪಡಿಸುವವರಾಗಿ ನಿನ್ನ ಉದ್ದೇಶವನ್ನು, ನಿನ್ನ ಹೃದಯದ ಆಗ್ರಹವನ್ನು ನೆರವೇರಿಸುತ್ತಾ ಜೀವಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಕೃಪೆಯನ್ನು, ಬಲವನ್ನು, ಆಶೀರ್ವಾದಗಳನ್ನು ಅನುಗ್ರಹಿಸು ಕರ್ತನೆ. ನಿನ್ನ ಮೇಲುಗಳಿಂದ ತೃಪ್ತಿಪಡಿಸಪ್ಪ. ನಿನ್ನ ಜೊತೆಗಾರನಾಗಿದ್ದು ನಿನ್ನ ಮಕ್ಕಳನ್ನಪ್ಪ ಕೊನೆಯವರೆಗೂ ಕಾದುಕೊಂಡು ಆ ನಿನ್ನ ಬರೋಣದ ಸಮಯದಲ್ಲಿ ಒಯ್ಯಲ್ಪಡುವುದಕ್ಕೆ ಯುಗಾಂತರಗಳಲ್ಲಪ್ಪ ನಿನ್ನೊಂದಿಗೆ ಬಾಳುವಂತೆ ನೀನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಆ ಭಾಗ್ಯವನ್ನು ಪ್ರತಿಯೊಬ್ಬೊಬ್ಬರು ಕೂಡ ಹೊಂದಬೇಕು. ಯಾರೂ ಕೂಡ ತಪ್ಪಿಸಿಕೊಳ್ಳಬಾರದು ಕರ್ತನೆ. ಕೃಪೆಯಿಂದ ಅನುಗ್ರಹಿಸು. ಜೀವಿತಗಳನ್ನಪ್ಪ ನಿನ್ನ ಬಳಿಗೆ ಬರಮಾಡಿ, ಮನ ತಿರುಗುವಂತೆ ಮಾಡಿ, ದೊಡ್ಡ ಒಂದು ಉಜ್ಜೀವನವನ್ನು ನಮ್ಮ ದೇಶದಲ್ಲಿ ಕಟ್ಟಲೆ ಇಡಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನೀನಾತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಸ್ತುತಿಯನ್ನು ಮಾತ್ರ ನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.